ಚೆನ್ನಾಗಿ ಕೇಸ್ ಹಾಕ್ಬೇಕಿತ್ತು ಅಂದ್ಮೇಲೆ ಸಮಜಾಯಿಸಿ ಯಾಕೆ ಕೊಟ್ರು ಅಂತ ಪ್ರಿನ್ಸಿಪಲ್ ಸರಿ ಅಲ್ಲತ್ತಾರ ನಿಮ್ಮ ಮುಂದೆ ಎಲ್ಲರ ಮುಂದೆ ಇದು 2021 ನಡೆದ ನಾ ಬಂದು 3 ತಿಂಗಳ ಸರ್ ಗುಂಡಾರೆಡ್ಡಿ ಸರ್ ಈಗ ಬಂದಿದ್ದು ಮಾತು ಈಗ ಬಂದಿದ್ದು ಸರ್ ನನ್ನ ಮುಂದೆ ಈಗ ಬಂದಿದ್ದು 21 ಸರ್ 15 ದಿನ ಮುಂಚೆನೂ ಗೊತ್ತಾಗಿತ್ತಂತ ಅವರು ಟೀಚರ್ ಹೇಳ್ಯಾರಂತಲ್ಲ 15 ದಿನ ಮುಂಚೆನೇ ಗೊತ್ತಾಗಿತ್ತು ನಂಗೆಲ್ಲ ಸಮಜಾಯಿಸಿ ಕಳ್ಸ್ಯಾರ ಈಗ ಏನು ಮಾಡ್ತಾ ಇಲ್ಲ ನಾನು ಅಂತ ಟೀಚರ್ ಸ್ಟೇಟ್ಮೆಂಟ್ ಅಂತಿದ್ದು ಈ ಸ್ಕೂಲ್ ಸೆಕ್ರೆಟರಿ ಅವ್ರ ಮುಂದೆ ಕರೆಸಿ ಕಾಂಪ್ರಮೈಸ್ ಮಾಡಿ ಏನು ಮುಂದೆ ಮಾಡಲ್ಲ ಅಂತ ಹೇಳಿ ಪಂಚಾಯತಿ ಆಗ್ಯದ ನಮ್ ಗಮನಕ್ಕೆ ಬಂದಿದೆ ನಿಮ್ಮ ಊರಾಗೆ ಹೇಳು ಯಾವ ಮುಚ್ಚಲ್ ಸರ್ ಯಾವ್ದು ಮುಚ್ಚಲ್ರಿ ನೀವು ಎಂತ ಬಿ ಇದು ಇರ್ಲಿ ನೀವು ಏನ್ ಬಿ ಪ್ರೆಷರ್ ಹಾಕ್ರಿ ಜನರ ಜಾಗೃತರ ಸರ್ ಯಾರು ನೀವು ಹೆದರ್ತಾರ ಅಂತ ತಿಳ್ಕೊಂಡಿರ್ಬೇಕು ಹೆದರು ಯಾರು ಇಲ್ಲ ಮುಗ್ಧ ಜನರ ಇನ್ನೂಸೆಂಟ್ ಜನರ ಈ ಮಾತಿನಾಗ ಯಾರು ಬಿ ಹೆದರ್ಬೇಡ ಈ ಮಾತಿನಾಗ ಅದೇ ಹೇಳ್ತೀನ ಇವತ್ತು ಬಂದಿದ್ದ ಉದ್ದೇಶ ಹುಡುಗಿ ಫ್ಯಾಮಿಲಿಗೆ ಅವ್ರಿಗೆ ನ್ಯಾಯ ಹುಡುಗಿ ಫ್ಯಾಮಿಲಿಗೆ ಯಾರಿಗೆ ಅನ್ಯಾಯ ಆಗ್ಯದ ಅವರಿಗೆ ಹೆದರ್ಸ್ಲತ್ತಾರಂತ ನಿಮ್ದು ಕೈವಾಡದ ಅಂತಿಲ್ಲ ನಮ್ಗೆ ಏನ್ ಅಂದಿರಲ್ಲ ಹೇಳ್ರಿ ಒಂದ್ ಬಡ ಅವ್ರ ಕುಟುಂಬ ಹೆದರಿಕೆ ಆಗ್ಲತ್ತಿರಂತ ಒಂದ್ ವೇಳೆ ಆ ಫ್ಯಾಮಿಲಿದವ್ರಿಗೆ ಏನಾರ ಆಯ್ತು ನೀವು ಅನ್ಸಿದ್ ಇನ್ನೊಂದ್ಸಲ ಗೊತ್ತಾಯ್ತು ಅಂದ್ರೆ ನೀವು ನೇರ ಹೊಣೆಗಾರ ನಿಮ್ ಮ್ಯಾನೇಜ್ಮೆಂಟ್ ನಿಮ್ ಪ್ರಿನ್ಸಿಪಲ್ ನಿಮ್ ಸ್ಟಾಫ್ ಸರ್ ನ್ಯಾಯ ಆಗಿದೆ ನ್ಯಾಯ ದೊರಕಿಸ್ಕೊಡು ಅನ್ಯಾಯ ಆಗಿದೆ ಅದು ಬಿಟ್ಟು ಅವ್ರ ಫ್ಯಾಮಿಲಿ ಮೇಲೆ ದಬ್ಬಳಿಕೆ ಹಾಕೋದು ಆ ಹುಡುಗಿಗೆ ಏನಾರ ದಬ್ಬಳಿಕೆ ಹಾಕೋದು ಮಾಡಿದ್ರಿ ಅಂದ್ರೆ ಅದ್ರ ವಿರುದ್ಧ ನಾವು ಈ ಬಂದಿತ್ತು ಸರ್ ಈಗ ನಾವೊಂದು ತಂದೆ ತಾಯಿಗ ನಾಳೆ ಯಜಮಾವ ಸರ್ ಒಂದು ನಾನು ಹೋಗಿ ಕಾಲ್ ಬಿದ್ದು ನಾಳೆಗೆ ಬಾ ಬಟ್ಟ ನಾ ಜವಾಬ್ದಾರಿ ಇದ್ದೇನಂತ ಈಗ ಹೋಗ್ಬೇಕಂದ್ರೆ ನೀವು ಬರ್ತಾರಂತ ನನಗೆ ನಾನು ಹೋಗ್ತೀನಿ ಅವ್ರ ಮನೆಗೆ ಈ ಕಡೆ ಕೇಳಿ ಜಸ್ಟ್ ನಾನು ನಾಳೆ ಈಗ ಅಣ್ಣವರು ಸ್ಪೆಷಲಿ ಬಂದಿದ್ದೆ ಅದಕ್ಕೆ ಒಂದ್ ನ್ಯಾಯ ಕೊಡಿಸೋ ಸಲಕ್ಕೆ ಸಾಮೀಲ್ ಮಾಡ್ತೀವಿ ನಾವು ನಿಮ್ದಿಂದ ಏನು ಎಲ್ಲ ಒಯ್ತೀರಾ ಆಯ್ತಾ ನೀವು 2021 ನಡೆದಂತ್ರಿ ಇಲ್ಲ ನಡೆದಿರಂತ ಹಿಂಗಲ್ಲ ಸರ್ ಗಮನಿಸಿ ಬಂದಿತ್ತು 2021 ಹಿಡಿದು ನಡೆದ್ರಿ ಇದು ಘಟನೆ ಅವಾಗ ಕೇಳಿ ಈ ಬೆಳಕಿಗೆ ಬಂದು ನೀವೇ ಹೇಳಿದ್ರಲ್ಲ तुम्हाला मी मग मराठी मराठी का तुम्हाला मी सांगतोय का माझ्या टेबलवर आलेलं तुम्हाला मी सांगतोय का आल्यानंतर 2021 पासून असं त्याचं नाटक लय खराब आहे आलेली गोष्ट आहे सर मी नाही गेलं तर असं जे राहत होतं तर आम्ही काय गप्प बसणार लेकरं नाही वारी तुम्हाला आम्ही काय करू शकले नाही समजा आता आलंय ते झालंय आता तुमच्या टीम मध्ये मी सुद्धा सामील आहोत समजा त्याला काय करायचं शिक्षा माझ्या स्टेटमेंट ಇಲ್ಲ ಅದು ಕರೆಕ್ಟ್ ಆಗಿ 2021 ಹಿಡಿದು ನಡೆದ ಅಂತ ಹೇಳಿ ನೀವು ಅಂದಿರಿ ಈಗ ನೀವು ಅವಾಗ 21 22 ಅದು ಘಟನೆ ಆಗ ಗೊತ್ತಿತ್ತು ಅವಾಗ ಈಗಿಗ್ರಿ ಇದು ಎಫ್ಐಆರ್ ಹದ್ದ ಮೇಲೆ ಇದು ಮಾತು ಬಂತು ನೀವೇಂದ್ರಲ್ಲ ಇಲ್ಲ ಅದೇ ನಾನು ನಿಮ್ಮ ಟೇಬಲ್ ಇದೇ ಮಾತಾಡ್ತೀನಿ ನಾನು ಓಪನ್ ಆಗಿ ಮ್ಯಾನೇಜ್ಮೆಂಟ್ ಅವ ಬಿ ಕರೆ ನನ್ನ ಖಾಸ್ ದೋಸ್ತ ಅಲ್ಲ ಸರ್ ನಾ ಹಂಗೆ ಆಯ್ತು ಅಂತ ಹೇಳಿ ಅವ್ನಿಗೆ ಕೇಳಿ ತಂದೆ ತಾಯಿ ಸ್ಟೇಟ್ಮೆಂಟ್ ನನ್ನ ಬಗ್ಗೆ ಕೇಳಿ ಸರ್ ತಂದೆ ತಾಯಿ ಸ್ಟೇಟ್ಮೆಂಟ್ ನನ್ನ ಬಗ್ಗೆ ಕೇಳಿ ಒಂದು ಲೇಖಕ ನನಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ಲತ್ತದ ನಿಮ್ ಮ್ಯಾನೇಜ್ಮೆಂಟ್ ದವ್ರು ಕೇಸ್ ಮುಚ್ಚಕ್ಕೆ ಟ್ರೈ ಮಾಡಿರಿ ಆ ಹುಡುಗಿ ತಾಯಿ ತಂದಿಗೆಲ್ಲ ಕರೆಸಿ ಎಲ್ಲ ನಿಮ್ ಕುಂತ್ ಪಂಚಾಯತಿ ನಿಮ್ ದೊಡ್ಡ ಮನೆ ತಂದಾಗ ಈ ತರ ಘಟನೆ ಆದ್ರ ಇದೇ ರೀತಿ ಪಂಚಾಯತಿ ಮಾಡಿ ಮುಗಿಸ್ಕೊತೀರಿ ಒಂದ್ ಗರೀಬ್ ಹುಡುಗಿ ಮ್ಯಾಗ ಇಷ್ಟ ಅತ್ಯಾಚಾರ ಆದ್ಮ್ಯಾಗ ನೀವು ಮುಚ್ಚಕ್ಕೆ ಟ್ರೈ ಮಾಡಿರ ಅಂತ ಗೊತ್ತಾದ ಕೂಡ್ಲೇನೆ ನಮ್ದು ಯುವ ಕ್ರಾಂತಿ ಸಂಘಟನೆ ರಾಜ್ಯಾಧ್ಯಕ್ಷರು ಜೊತೆ ನಾವೆಲ್ಲ ಸಂಘಟನೆ ಪದಾಧಿಕಾರಿಗಳು ನಿಮ್ಮಲ್ಲಿ ಬಂದಿವಿ ಕುಟುಂಬಕ್ಕೆ ನ್ಯಾಯ ಕೊಡಿಸುವವರೆಗೂ ನಾವು ಸುಮ್ ಕೂಡಲ್ಲ ಜೊತೆ ಇರ್ತೇವೆ ಇದಕ್ಕೆ ಎಂತದೇ ತಾಕತ್ ನೀವು ಇದಕ್ಕೆ ಮುಗ್ಸಕ್ ಕೋಶಿಸ್ ಇದು ಮುಚ್ಚದೇ ಇಲ್ಲ ಇಲ್ಲ ಹೇಳತ್ತೇನೆ ನಾನು ನಿಮ್ಗೆ ದಯವಿಟ್ಟು ಅದು ಸಹಕಾರ ಬಿಲ್ಕುಲ್ ನ್ಯಾಯ ಸಿಗತ್ತ ಆ ಫ್ಯಾಮಿಲಿ ಅದ್ರಾಗ ಯಾರ್ಯಾರು ತಪ್ಪಿತಸ್ಥರ ಕಾನೂನ್ ಅದ ಆ ಕಾನೂನು ತನಿಖೆ ಉನ್ನತ ಮಟ್ಟ ತನಿಖೆ ನಾವು ಹೋರಾಟ ಮಾಡ್ತೇವೆ ಆ ತನಿಖೆ ಇಲ್ಲಿನ ಯಾಕಂದ್ರೆ ಇಲ್ಲಿ ಶಾಸಕರೇ ನಮ್ ಜನಪ್ರತಿನಿಧಿಗಳು ಹೇಳ್ತಾರೆ ನಮ್ ಜಿಲ್ಲಾ ಪೊಲೀಸ್ ಮೇಲೆ ಭರೋಸೆ ಇಲ್ಲ ಅಂತ ಹೇಳಿ ಅದಕ್ಕೆ ಇಲ್ಲಿಂದ ರಾಜ್ಯ ಮಟ್ಟದ ಯಾವುದೋ ಒಂದು ತಂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಸಮಿತಿ ರಚನೆ ಮಾಡಿ ಈ ಕೇಸ್ ಪರ್ಸನಲಿ ಹ್ಯಾಂಡಲ್ ಮಾಡ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ ನಾವು ಇದು ಯಾಕಂದ್ರೆ ಶಾಸಕರೇ ನಮ್ಮ ಜಿಲ್ಲಾ ಪೊಲೀಸ್ ಭರೋಸೆ ಮಾಡಲ್ಲ ಹೊಂಟ್ರ
ನಾವು ಓಟ ಹಾಕಳಿಸ್ತೇವೆ ಜನಪ್ರತಿನಿಧಿ ಆದವ್ರೆ ಪ್ರೆಸ್ ಮೀಟ್ ಮಾಡಿ ಹೇಳ್ತಾರ ನಮ್ಮ ಜಿಲ್ಲಾ ಪೊಲೀಸ್ ಮೇಲೆ ನಂಬಿಕೆ ಇಲ್ಲ. ಮತ್ತೆ ನಾವು ಹುಡುಗಿ ನ್ಯಾಯ ಸಿಗಬೇಕಂದ್ರೆ ಸ್ಪೆಷಲ್ ಒಂದು ಕಮಿಟಿ ರಚನೆ ಮಾಡಬೇಕು. ಇಲ್ಲ ಸರ್, ನ್ಯಾಯ ಉನ್ನತ ಮಟ್ಟದ ಅಧಿಕಾರಿಗಳ ನೇಮಕ ಮಾಡಿ ತನಿಖೆ ಮಾಡಬೇಕು ಸರ್. ನ್ಯಾಯ ಬಿಲ್ಕುಲ್ ನ್ಯಾಯ ಬಂದ್ಮೇಲೆ ನ್ಯಾಯ ಸಿಗ್ಬೇಕು ಸರ್. ನೋಡ್ರಿ, ಆ SIT ಕಮಿಟಿ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ. ನಾವು ನಿರಂತರ ಹೋರಾಟ ಮಾಡ್ತೇವೆ. ತಾಲೂಕ, ಜಿಲ್ಲಾವೇದ, ರಾಜ್ಯವೇದ ಹೋರಾಟ ಮಾಡ್ತೇವೆ. Yes, sir. ನಿರಂತರ ನಮ್ಮ ಹೋರಾಟ ಕಂಟಿನ್ಯೂ ಇರ್ತದ. ಇಲ್ಲಿ ನಿಮ್ಮ ಜಿಲ್ಲಾಡಳಿತ ಅಧಿಕಾರಿಗಳದ್ದು ಯಾರ ಬಂದಾರ ಸ್ಕೂಲಿಗೆ? ಬಂದ್ರು ಸರ್. ಯಾರು ಬಂದರು? ಅಲ್ಲಲ್ಲ, ಎಜುಕೇಶನ್ ಡಿಪಾರ್ಟ್ಮೆಂಟ್ ನಿನ್ನೆ ಬೇವು ಬಂದು ನಿನ್ನೆ ಹೋಗ್ಯಾರ. ಆ ಬಿಒನು ಕ್ಲಾಸ್ ಎಲ್ಲೆಲ್ಲಿ ಪ್ರೈವೇಟ್ ಸ್ಕೂಲ್ ಇದಾವ ಅಲ್ಲಿ ಮಾತ್ರ ಅವ್ರದ್ದು ಏನೇನದ ಅವ್ರದ್ದು ಸ್ವಲ್ಪ ಇನ್ನೊಂದ್ 2 ದಿವಸದಾಗ ಎಲ್ಲ ಕಲೆಕ್ಟ್ ಮಾಡಿದೆವು. ಅದು ಕೂಡ ಹೊರಗೆ ತೆಗಿತೇವೆ. ಮಹಿಳಾ ಆಯೋಗದ ರೂಪಾ ಕೋರಿ ಅಂತ ಬಂದಿದ್ರು. ಅವ್ರು ತಕ್ಷಣ ಬಂದ್ರು ಸರ್. ಈಗ ನೀವು ಬಂದ್ರಿ ಕರಿ ಅದು ಇದು ನೀವು ನಮ್ದೊಂದು ಮನವಿ ಇದೆ ಸರ್. ಸರ್ ಹೇಳಿ. ನೀವು ಆ ನೊಂದ ಫ್ಯಾಮಿಲಿ ಜೊತೆ ಇರಬೇಕು. ಬಿಲ್ಕುಲ್ ಸರ್. ಒಂದು ವೇಳೆ ನೀವೇನಾರ ಅವ್ರಿಗೆ ಹೆದರ್ಸ್ತಕ್ಕಂಥ ಕೋಶಿಶು ನಿಮ್ಮ ಮ್ಯಾನೇಜ್ಮೆಂಟ್ ಆಗಲಿ ನೀವಾಗ್ಲಿ ಯಾರ ನಿಮ್ಮವ್ರು ಆ ಕಡೆಯಿಂದ ಯಾರ ಹೋಗ ಹುಡುಗಿ ಹೆದರ್ಸ್ತಕ್ಕಂಥದ್ದು ಅನ್ಸ್ತಕ್ಕಂಥದ್ದು ಏನಾರ ಬಂತಂದ್ರೆ ನಾವು ಯಾರಿಗೂ ಸುಮ್ಮನೆ ಬಿಡೋರಿಲ್ಲ. ಏನಾದರೂ ಕಡೆಗೆ ಹಚ್ಚತನ ನಾವು ಇರ್ತೇವೆ ಆ ಫ್ಯಾಮಿಲಿ ಜೊತೆ. ನಾವು ನಿಮಗೂ ಹೇಳ್ತೀವಿ ಆ ನೊಂದು ಫ್ಯಾಮಿಲಿ ಜೊತೆ ಇರ್ರಿ. ಎಲ್ಲರೂ ನ್ಯಾಯ ಒಂದೇ ಸರ್. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆದಾಗಿದ್ದೆವು ಸರ್. ಇದು ಏನ್ ಮಾತಾಡಿದ್ರಿ ನಿಮ್ದಿಂದ ಆ ಫ್ಯಾಮಿಲಿ ಜೊತೆ ನಂದಿಕೆ ಈಗ ನಾ ಬಿಲ್ಕುಲ್ ಬರ್ತೀನಿ ಸರ್. ಯಾಕಂದ್ರೆ ಅವನ್ ಬಿ ನಂದು ತಮ್ಮ ನಾವೆದಕ್ಕೆ ನಿಮ್ ತಕ್ಕ ಬರ್ತೀವಿ. ಇಲ್ರಿ ನಿಮ್ ಮ್ಯಾನೇಜ್ಮೆಂಟ್ ಸ್ಟ್ರಾಂಗ್ ಆಗಿದ್ದು ಒಳ್ಳೆ ಸ್ಟೆಪ್ ನಿಮ್ದು 8th 9th 10th ಹುಡುಗರಿಗೆ ಈ ಕಡೆ ನಿಂದಿರ್ಸ್ತದೆ ಒಂದು 2 ನಿಮಿಷ. ನಿಂದಿರ್ತೀನಿ ಎಲ್ಲ